ಮೇಲು ಮಾಡುವ ಅದ್ಭುತ ಶಕ್ತಿಪದ ಸೃಷ್ಟಿಯ ನಾಣ್ಯ ಪುರುಷ. ಭೂಮಂಡಲ ತಿರುಗಿ ಅಂಬುಮಂಡಲ ಸುತ್ತಿ ನಂಬು ಮಂಡಲ ಮೆಟ್ಟಿ ಚಂದ್ರಲೋಕಕ್ಕೆ ಕಾಲಿಟ್ಟ ಶ್ರೀ ಮಾನವ ವಿಜಯ ಸೃಷ್ಟಿಸಿದ ವಿಚಿತ್ರ ದಿಗ್ಗಜ ಸಂಕೇತ. ಯೋಧ ಈ ನಾಡನ್ನು ಮೆಟ್ಟಿ ತುಳಿದು ಕೆಟ್ಟ ಬ್ರಿಟಿಷರ ಜೊತೆ ನಡೆಯಿತು ಭಾರತೀಯರ ಯುದ್ಧ. ಈ ರುದ್ರ ಭೂಮಿಯಲ್ಲಿ ಭದ್ರಕೋಟೆ ಕಟ್ಟಬೇಕೆಂದ ಪಾಕಿಸ್ತಾನದ ಜೊತೆ ನಡೆಯಿತು ಭಾರತೀಯರ ಯುದ್ಧ. ಗಜೇಂದ್ರ ಮೈ ನಾನು ಕಣ್ಣಿಟ್ಟ ಹೆಣ್ಣಿಗಾಗಿ ನಡೆಯಲಿ ನನ್ನ ನಿನ್ನ ಮಾಯಿತ. ಇದೇನು ಮಿತ್ರ, ಒಬ್ಬನೇ ನಿಂತು ಯಾವ ಶತ್ರುನ ಬಗ್ಗೆ ವಿಚಾರ ಮಾಡುತ್ತಿರುವೆ? ವಿಚಾರ ಮಾಡಲೇಬೇಕು ಮಿತ್ರ, ವಿಚಾರ ಮಾಡಲೇಬೇಕು. ನಮಗೆ ಎದುರಾಗಿ ನಿಂತ ಆ ಗಜೇಂದ್ರನ ಕರ್ವ ಅಡಗಿಸಲೇಬೇಕು. ವಿಚಾರ ಮಾಡುವುದೇನತ್ರಿ ಸಾವುಕಾರ? ಆ ಮಕ್ಕಳ ಕತ್ತಿ ಮುಗಿಸಿ ಬಿಡಬೇಕು. ಲೇ ಮಾರಿಗುಡಿ, ಅವರ ಕತೆ ಮುಗಿಸುವುದಕ್ಕಿಂತ ಮುಂಚೆ ನೀನು ರಣವಿಕ್ರಮನ ಜಮೀನು ವಿಡಿಯೋ ಮಾಡಿಕೊಂಡು ಬಂದ ತಾನೆ? ವಿಡಿಯೋ ಮಾಡ್ಕೊಂಡು ಬಂದೆ ಸಾವುಕಾರ, ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಆದ್ರ ಅಕ್ಕಿ ಒಂದು ನಮ್ಮ ವಿಡಿಯೋದಾಗ ಪಕ್ಕ ಮುಡಿದ್ರಿ ದನರ. ಏ ಮಕ್ಕಳ, ಅದು ಯಾವ ಗೂಡಿನ ಹಕ್ಕಿ ಐತಿ? ಅದು ಬೇರೆ ಯಾವ ಗೂಡಿನ ಹಕ್ಕಿನ ಅಲ್ಲ ಸಾವುಕಾರ, ಪಕ್ಕ ನಿಮ್ಮ ಗೂಡಿನ ಹಕ್ಕಿನ ಆಯ್ತೋಳು. ಲೇ ತಿರ್ಸತಿ, ಏನು ಹೇಳುತ್ತಿರುವೆ? ಇನ್ನೇನು ಉಳಿದ್ರಿ ಸಾವುಕಾರ, ನಾವು ನಿಮ್ಮ ವಿಡಿಯೋ ಮಾಡುವ ನಿಮ್ಮ ತಂಗಿ ಆ ಗಜೇಂದ್ರನ ಜೊತೆ ಡ್ಯಾನ್ಸ್ ಮಾಡಿದ್ದೆ ಐತ್ರಿ. ಏಕೆ ನೋಡಿದ್ರಾಗ ಕ್ಯಾಮ್ರಾ ಸೆಟ್ ಆಗತ್ತೆ ಇಲ್ಲ. ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತ ಮಾತು ನಾನಿದೆ. ಈಗ ನನ್ನ ತಂಗಿಯ ಮೇಲೆ ಕೆಟ್ಟದ ಕಾಮದ ಕಣ್ಣು ಹಾಕಿ ಬಿಟ್ಟೇನೇ. ಕೆಟ್ಟ ಸೂಳೆ ಮಗನ, ಇನ್ನ ಮೇಲೆ ನಿನ್ನ ಮನೆತನ ಸರ್ವನಾಶ. ಮಿತ್ರ, ಸರ್ವನಾಶ ಮಾಡಲು ಸದಾ ಸಿದ್ಧನಾಗಿರುವ ಈ ರೌಡಿ ರಾಜನಿಗ ಒಂದು ಸರ ಅವ್ರನ್ನ ಮುಗಿಸ್ಬೇಕಂತ ನನಗೆ ಹೇಳ್ಬಿಡು. ಅವ್ರನ್ನ ಮರ್ಡರ್ ಮಾಡಿ ಬರ್ತೀನಿ. ಸರ್ವನಾಶ ಮಾಡಬೇಕು ರೋಜ, ಸರ್ವನಾಶ ಮಾಡುವವರಿಗೆ ನೆಮ್ಮದಿ ಇಲ್ಲ. ಈ ನಂಜೇಗೌಡನಿಗೆ ಏ ಮರಿಗುಡಿ, ಮೊದಲು ಒಳಗಡೆ ಹೋಗಿ ಡ್ರಿಂಕ್ಸ್ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಡ್ರಿಂಕ್ಸ್ ತೆಗೆದುಕೊಂಡು ಬರುತ್ತೇನೆ.
ಹೆಂಗಸು ಈ ನಿನ್ನ ಪಾಪಿಗೆ ಒಬ್ಬಳೆ ತಂಗಿ ಅಂತೇಳಿ ಮುದ್ದಾಗಿ ಬೆಳೆಸಿದ್ರ ಅದೇ ನನ್ನ ದೊಡ್ಡ ತಪ್ಪು. ಯಾಕಣ್ಣ, ಏನಾಯ್ತು ನಿನಗೆ? ಹುಚ್ಚು ಹಿಡಿದಿದೆ ಸುವರ್ಣ, ಹುಚ್ಚು ಹಿಡಿದಿದೆ ನನಗೆ. ನೀನು ಆ ಗಜೇಂದ್ರನ ಪ್ರೀತಿ ಮಾಡುತ್ತಿರುವುದು ನಿಜವ ತಾನೇ? ಸುಳ್ಳಣ್ಣ ಸುಳ್ಳು. ಈ ರೀತಿಯ ಅಪವಾದನ್ನು ನನ್ನ ಮೇಲೆ ಹೊರಬೇಡ. ನಾನೇನು ಯಾಕೆ ಸುಳ್ಳು ಹೇಳ್ತೀವ? ಕನ್ನಡ ಕಂಡೀವಿ ನಾವು. ಆ ಗಜೇಂದ್ರನ ಜೊತೆ ಡ್ಯಾನ್ಸ್ ಮಾಡಿದ್ದು ನಮ್ಮ ಹಿಡಿಯೋದ ಸೆಟ್ಟಾಗತ್ತೆ. ಸುಳ್ಳು ಹೇಳೋ ಕಡಿಮಲ್ಲ ಅಣ್ಣ. ಇವರ ಮಾತನ್ನು ನಂಬಬೇಡ. ಗಾರ್ಡನ್ ನಲ್ಲಿ ನಾನು ಒಬ್ಬಳೆ ತಿರುಗಬೇಕಾದರೆ ಈ ಕಾಮುಕ ನನ್ನನ್ನು ಬಲಾತ್ಕಾರ ಮಾಡಲು ಬಂದ. ಅದೇ ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಬಂದು ಆ ಗಜೇಂದ್ರ ದೇವರಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ. ಆ ಗಜೇಂದ್ರ ಏನು ಹೇಳ್ತೀವಿ ಸುವರ್ಣ? ಅನ್ನ ತಿಂದ ಮನೆಗೆ ಕೆಟ್ಟದ ಕಣ್ಣು ಕಾಮದ ಕಣ್ಣು ಹಾಕುವ ಕೊಟ್ಟು ಕಣ್ಣವನಲ್ಲ. ನೀನು ಮಾಡಿದ ತಪ್ಪನ್ನು ಮುಚ್ಚುವುದಕ್ಕಾಗಿ ಆ ತಪ್ಪನ್ನು ನನ್ನ ಮೇಲೆ ಹೊರಿಸಬೇಡ. ಏ ಮೊಚ್ಚ ಬಾಯಿ ಕತ್ತೆ. ಅಣ್ಣ, ಇಂಥವನನ್ನು ನಮ್ಮ ಅರಮನೆಯಲ್ಲಿ ಇಟ್ಟುಕೊಳ್ಳೋದು ತಪ್ಪಾಗಿದೆ. ಮೊದಲು ನಿನ್ನ ಬಂದೂಕಿನಿಂದ ಸುಟ್ಟು ಹಾಕಿಬಿಡು ಅಂತ ನಾಯಿಯನ್ನು. ಏ ಸುವರ್ಣ, ಸುಟ್ಟು ಹಾಕಬೇಕಾಗದ್ದು ಇವರ್ನಲ್ಲ ಸುವರ್ಣ, ನಿನ್ನನ್ನ. ನೀನು ಇನ್ನ ಬದುಕಿರಬಾರದು. ಕೊಂಡ ಬೇಕಾದ ಗಜೇಂದ್ರಂತ ಕೊಂಡಾಡ ಯಾವ ತಂಗಿ. ನಾನೆಲ್ಲ ಗೌಡ ಸಮಾಧಾನ ಮಾಡಿ ಹೇಳ್ತೀವ. ನಡೆಯುವ ನಡೆಯ ಚಂಡು ಹಾರಿಸು ಮೊದಲು ಗುಂಡ ಲೇ ತಿರ್ಶೆಟ್ಟಿ, ಮೊದಲು ಎಲ್ಲರಿಗೆ ಗುಂಡು ಹಾಕು, ನಂತರ ಹಾರಿಸರು. ಗಜೇಂದ್ರ ಬರ್ರಪ್ಪ ಬರ್ರಿ. ಪೂಜೆಂಟ್ ಸ್ವಲ್ಪ ಇವ ಅಂಡರ್ ಇವರು ನನ್ನ ಮಗನನ್ನು ಹೊರಗಡೆ ಮೊದಲು ಹೊರಗಡೆ ಹಾಕು. ಈ ಬೋಸಡಿ ಮಗನ ನನ್ನ ಮಗನ. ಮಕ್ಕಳಿಗೆ ತಿಂಗಳ ರೊಕ್ಕನು ಕೊಡ್ತೀವಿ, ಪ್ರಸಂಗ ಬಿದ್ರ ಮಲ್ಲಗಾಕೊಂದು ಹೆಣ್ಣು ಕೊಡ್ತೀವಿ. ಆದ್ರೆ ನನ್ನ ಮಕ್ಕಳು ನಿಯತ್ತಿ ನನ್ನ ಮಕ್ಕಳು ನನ್ನ ಕುರ್ಚಿನೇ ಕೆಳಗಡೆ ತೆಗೆದುತಾಳ ಅಂದ ಮೇಲೆ ಈ ನನ್ನ ಮಗ ನನ್ನ ಗೌಡರ ಮನೆಯಲ್ಲಿ ಇರಲು ಯೋಗ್ಯನಲ್ಲ. ಈ ನನ್ನ ಮಗನು ಇಮಿಡಿಯೇಟ್ ಆಗಿ ಹೊರಗೆ ಹಾಕಲೇ. ಮಿತ್ರ, ನಿನಗೆ ಅವಮಾನ ಮಾಡಿದ ಆ ಕುನ್ಯನು ಮರಿಗುಡಿ ಹೊರಗ ತೊಳೆ. ಇವತ್ತಿನ ಇಲ್ಲಿ ಕೆಲಸ ಮಾಡುವುದು ಬೇಡ. ನಮಸ್ಕಾರ ತಂಗಿಗಳೇ, ನಮಸ್ಕಾರ. ವೆಲ್ಕಮ್ ಧರ್ಮರಾಜ್, ವೆಲ್ಕಮ್. ಇಲ್ಲಿಗೆ ಬಂದ ಕಾರಣವಿದೆ ಕೌಡ್ರೆ, ಕಾರಣವಿದೆ. ಇಡೀ ರಾಜ್ಯ ಕಾಲಗಳಲ್ಲೇ ನಿನ್ನ ಕಪಿ ಮುಚ್ಚಿ ಹಿಡಿದುಕೊಂಡು ನಮ್ಮ ರೈತಾಪಿ ಜನರಿಗೆ ಸರ್ಕಾರದಿಂದ ಸೇರಬೇಕಾದ ಬೀಜ ಗೊಬ್ಬರ ಸಾಲ ಸೌಲಭ್ಯಗಳನ್ನು ನೀನಪ್ಪಣೆ ಎತ್ತಿ ಹಾಕಿ ಮೆರೀತಿರುವೆ. ಕತ್ತೆ ನಾಚಿಕೆ ಆಗಬೇಕು ನಿನ್ನ ಹೆಚ್ಚಿ ಜನ್ಮಕ್ಕೆ.
ಲೇ ಕುತ್ತೆ, ಇಡೀ ರೈತನ್ನೇ ನಡಗಿಸುವ ನನ್ನ ಗೆಳೆಯನ ಮುಂದೆ ನಿನ್ನ ಗಂಟೆ ಬಾರಿಸಿದರು. ಅದು ನನಗೆ ಸಂಬಂಧ ಇಲ್ಲದ ವಿಷಯ. ಸುಮ್ಮನೆ ನಿನಗಾದ ಅನ್ಯಾಯವನ್ನು ಅಷ್ಟೇ ಉಚ್ಚರಿಸು ಸಾಕು. ಕತ್ತೆ, ನಮ್ಮಂತ ರೈತರ ಆಸ್ತಿ ಕಸಿದುಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿ ಅದೇ ಅರಮನೆಯಲ್ಲಿ ಕೋಟ ನೋಟನ್ನು ಪ್ರಿಂಟ್ ಮಾಡಿಸಿ ಆ ನೋಟನ್ನು ನನ್ನ ವಿಕ್ರಮನ ಕೈಯಲ್ಲಿ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿ ಕಳಿಸಿದ್ರೆ ಸುಮ್ಮನೆ ಬಿಡ್ತಾನಂತ ತಿಳ್ಕೊಂಡೇನೋ ಈ ರೈತ. ನಿಮ್ಮತ್ತ ಸೊಕ್ಕಿನ ಶ್ರೀಮಂತರನ್ನು ಹಾಕುತ್ತಾನೆ. ಸುಟ್ಟು ಹಾಕುತ್ತೇನೊಂದು ಸಿಟ್ಟಿನ ವೇಷದಲ್ಲಿ ಸಿಕ್ಕಂತ ಬಗಳಬಡಲೇ ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಇಲ್ಲೇ ಕಟ್ಟಿ ಹಾಕಿ ನಟ್ಟಿಸಿರುವೆ ಈ ನಿನ್ನ ಕೆಟ್ಟ ಶರೀರವನ್ನ. ಏ ಮಾರಿಗುಡೆ, ಕಟ್ಟಿ ಹಾಕರು ಈ ಕೆಟ್ಟ ಬಡವನನ್ನ. ಸೊಕ್ಕಿನ ಸಾವುಕಾರ, ಈ ರೈತನೇ ರಾಷ್ಟ್ರದ ಸಂಪತ್ತು. ಈ ರೈತ ಭೂಮಿಯನ್ನು ಬಿತ್ತದಿದ್ದರೆ ಸತ್ತು ಹೋಗುವರು ನಿಮ್ಮತ್ತ ಬಂದ ಶ್ರೀಮಂತರು. ಲೇ ಗೌಡ, ಈ ರೈತನನ್ನು ಕಟ್ಟಿ ಹಾಕಿ ಬೆಟ್ಟಿ ಸಿಡಿದ್ರಿ ನೀನು ಹೊಟ್ಟಿಗೆ ಮಾಡ್ತಿದ್ದೇನೋ ಮಗಳೇ. ಲೇ ಕುತ್ತೆ, ಇಡೀ ರೈತನ್ನು ನಡಗಿಸುವ ಚಿನ್ನದ ಚಿನ್ನೆಯನ್ನೇ ಚಿಮ್ಮುವ ಈ ಶ್ರೀಮಂತನಿಗೆ ನಿನ್ನಂತ ರೈತನ ಅವಶ್ಯಕತೆ ನಿಮ್ಮ ಬೇಕಾಗಿಲ್ಲ. ಲೇ ಪಾಠ ರೈತ, ಈಗ ನಿನ್ನ ಯಾರು ಬಿಡಿಸ್ಕೊಳ್ತಾರ? ನಾವು ನೋಡೇ ಬಿಡ್ತೇವೆ. ಲೇ ಹಲಕ ನನ್ನ ಮಕ್ಕಳ್ಯ, ಈ ರೈತನನ್ನು ಕಟ್ಟಿ ಹಾಕಿ ಮೆಟ್ಟಿ ಸಿಡಿದ್ರಿ ಹಸುರು ಸೆಲೆ ಕಟ್ಟಿಕೊಂಡು ಉಸುರು ಕಟ್ಟಿ ದುಡಿಯುವ ಈ ರೈತ ಬಾಂಧವರು ನಿಮ್ಮನ್ನು ಮೆಟ್ಟಿ ಹೊಡಿತಾರೆ. ನನಗೆ ಎಚ್ಚರಿಕೆ ಮಾತು ಹೇಳಲು ಬಂದರೆ ಬೆಚ್ಚಿ ಬೀಳುತ್ತೇನೆಂದು ತಿಳಿದುಕೊಂಡೇ ಹುಚ್ಚ ಸೂಳಿಯ ಮಗ. ಲೇ ಮಾರಿಗುಡಿ, ಇವನ ಮೈ ಚರ್ಮ ಬೆಚ್ಚಿ ಬೀಳುವರೆಗೂ ಬಾರಿಸ ಈ ಪದಪಿಕಾರಿನ ಮಗನ. ಲೇ ಕನ್ಯ, ನಮ್ಮ ಮನೆಗೆ ಬಂದು ನಮಗೆ ಸಿಕ್ಕಂತೆ ಮಾತಾಡುತ್ತಿದೆ. ಲೇ ಸಕ್ಕಿನ ಕೊನೆ, ಹಾಳು ಮಗನೇ, ನನ್ನ ಚಾಟಿ ಅಂತ ರುಚಾನು. ಲೇ ನನಗೆ ಸೆಟ್ಟು ಬಂದ್ರೆ ಸಾಕ್ರಿ. ಸೆಟ್ಟು ಸೆಟ್ಟು ಹಲ ಮಾಡ್ತೀನಿ ಮಗನ ಕೈಯಾಗ ಬಿಟ್ಟು ನೋಡ್ರಿ ಒಂದು ಕೈನ. ನೀತಿ ಕೆಟ್ಟ ನೀವೇ ಕಟ್ಟಿಲ್ಲ ನಮ್ಗೆ ಸಾಕಾಗೈತಿ. ನೀತಿ ಕೆಟ್ಟ ನಾಲ್ಕು ನನ್ನ ಮಕ್ಕಳ ನನ್ನನ್ನು ಕಟ್ಟಿ ಹಾಕಿ ಹೊಡೆದ್ರಿ ನೀವೇನು ರೌಡಿಗಳ ವೇಸ್ಟ್ ಬಾಡಿಗಳು ಕಟ್ಟಿ ಹಾಕಿದ ಹಗ್ಗ ಬಿದ್ದಿಲ್ಲ. ಈ ಹೊತ್ತಿಗೆ ರೈತ ನಿಮ್ಮೆಲ್ಲರನ್ನು ಕೊಚ್ಚಿ ಹಾಕುತ್ತಾ
ಕೊಲ್ಲುವುದಕ್ಕೆ ನನ್ನ ಬಲಗೈ ಬೆಟ್ಟದಿದ್ದಾನೆ. ಲೇ ಮರಗುಡಿ, ಬಾರಿಸ್ರೇ ಈ ಬಡ ಭಿಕಾರಿ ನನ್ನ ಮಗನಿಗೆ. ಆದ್ರಿ ಅಪ್ಪ, ಸತ್ತಣ ಒಕ್ಕೊಂಬರಿ ಮಗನ ಎಣನ ನಿಂತು ನೋಡ್ಬೇಕು ಈ ಮೆಣಸಿಗೆ ಜನ. ಲೇ ಧರ್ಮ್ಯ, ಇನ್ನು ನಿನ್ನ ಸೊಕ್ಕು ಒಡಗದಂತೆ ಕಾಡುತ್ತಿಲ್ಲ. ನಿನ್ನ ಸೊಕ್ಕು ಒಡಗಬೇಕಾದ್ರೆ ಇನ್ನು ನಾನು ನಿನಗೆ ತಕ್ಕ ಶಿಕ್ಷೆ ಕೊಡಲೇಬೇಕ. ಸಾಕು ನಿಲ್ಲಿಸೋದಿಲ್ಲ. ಇನ್ನೊಂದೇನಾದರೂ ನನಗೆ ಬಿದ್ದಿದೆ. ಆದರೆ ಈ ಗಜೇಂದ್ರ ಕಂಡುಕೊಡಲಿ ನಿನ್ನ ಕೊರಳಿಗೆ ಬಿತ್ತೆಂದು ತಿಳಿದುಕೊಂಬಗಳ. ಲೇ ಗಜೇಂದ್ರ, ಗರ್ವದಿಂದ ಈ ಗೌಡನ ಮನೆಗೆ ಬಂದು ಕೋರ್ಚಿಸಿ ಗಂಡುಗಳಲ್ಲಿ ಎತ್ತದ ನಾವೇನು ಗಾಂಡುಗಳಂತ ತಿಳಿದುಕೊಳ್ಳಲೇ ಬೋಟ ಹಾಕೊಂಡೆ. ನಾನು ಮನಸ್ಸು ಮಾಡಿದ್ರ ನಿನ್ನ ಇದೊಮ್ಮನಲ್ಲಿ ಊಟ ಹಾಕಿಬಿಟ್ಟೆ ಮಗನ. ಇದೇ ಮಣ್ಣಲ್ಲಿ ಚಿನ್ನ ಬೆಳೆಯನ್ನು ನಮ್ಮನ್ನು ಹೂತು ಹಾಕಲು ಬಂದರೆ ನಿಮ್ಮೆಲ್ಲರ ಕಣ್ಣುಗಳನ್ನು ಕೆತ್ತು ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಕೊಟ್ಟು ಇದೇ ನಮ್ಮೂರ ಜಾತ್ರೆಯಲ್ಲಿ ಭಿಕ್ಷೆ ಮಾಡಲು ಹಚ್ಚದಿದ್ದರೆ ನನ್ನ ಹೆಸರು ಗೌಡನ ರಾಜ್ಯದಲ್ಲಿ ಅಪ್ಪರಿಸಿದ ಗಜೇಂದ್ರ ಅಲ್ಲ. ಲೇಖಚಂದ್ರ, ನಾನೇ ಗಂಡೆದಿಯ ಗಂಡನೆಂದು ಹಾರಾಡಲು ಬೇಡ. ಹಾರಾಡನ ಮುಂದೆ ಬಂದದ್ದೇ ಆದರೆ ನನ್ನ ಗುಂಡಿನ ಏಟಿಗೆ ಹಾರಿ ಹೋಗುವುದು ಈ ನಿನ್ನ ಪ್ರಾಣ ಪಕ್ಷ. ದುಷ್ಟ ಗೌಡ, ನಾನೇ ಪುಂಡನೆಂದು ಬಂದುಕನ್ನು ತೋರಿಸಿದರೆ ಆ ಬಂದುಕಿನ ಮಟ್ಟೆಯಲ್ಲಿ ಮುರಿದು ಹಾಕಿ ನಿಮ್ಮೆಲ್ಲರನ್ನು ಮೊಟ್ಟ ಹಾಕದೆ ಬಿಡುವುದಿಲ್ಲ. ಈ ರಣರಂಗದ ಹುಲಿ. ತಮ್ಮ ಪಟ್ಟ ಹಾಕ್ತೀನಂತ ಬಂದವರೆಲ್ಲ ನಮ್ಮ ಗೌಡ ಚಟ್ಟ ಕಟ್ಟಿಸ್ಕೊಂಡಿದ್ದಾರೆ. ಅಪ್ಪ ನಮ್ಮ ಗೌಡಿಗೆ ಸ್ವಲ್ಪ ಸಲಾಮ್ ಹೋಗಿ ಮನೆಗೆ ಹೋಗಲೇ ಸುಮ್ಮನೆ ಹೋಗಲು ಬಂದಿದ್ದಲ್ಲಿ ಶೆಟ್ಟೆ ಕಟ್ಟಿ ಹಾಕಿದ ನಮ್ಮ ಅಣ್ಣನನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ಗಂಡು ಕಲಿ ಗಜೇಂದ್ರ. ಸುಮ್ಮನೆ ನಮ್ಮ ಅಣ್ಣನು ಬಿಟ್ಟರೆ ಸರಿ, ಇರದಿದ್ದರೆ ಹಾರಿ ಹೋಗುವುದು ನಿಮ್ಮೆಲ್ಲರ ಪ್ರಾಣವಾಯುವ್ಯ. ಸಟ್ಟ ಬೆಚ್ಚಿಬಿಡ್ರಿ ಅವನ್ನ. ಇಲ್ಲಿಲ್ಲ ಅಂದ್ರೆ ನಮ್ಮನ್ನು ಸಪಾಟ ಮಾಡ್ತಾರ. ಆಮೇಲೆ ಮೂರು ಹಾಕಿ ಕೂಡಿದ್ರೆ ಮಣ್ಣು ತಿನ್ಬೇಕಾಗುತ್ತೆ. ಯಪ್ಪ ನೀನು ಸೊಳ್ಳೆ ಹಾಡಿ. ಲೇ ರಾಜ, ಬಿಚ್ಚಿಬಿಡು ಬಡವನನ್ನ. ಓಕೆ ಮಿತ್ರ, ಓಕೆ. ಈಗ ಗಜೇಂದ್ರನ ಅಣ್ಣನ ಬಿಚ್ಚಿದ ಮುಂದೆ ನಾನು ಸೀಡು ತೀರಿಸಿಕೊಳ್ಳಲೇಬೇಕು. ದುಷ್ಟ ಗೌಡ, ಮತ್ತೆ ನನ್ನ ಮನೆತನದ ಮೇಲೆ ಅನ್ಯಾಯ ಮಾಡಿದ್ದೆ. ಆದರೆ ನಿಮ್ಮೆಲ್ಲರನ್ನು ಮಟ್ಟ ಹಾಕದೆ ಮಟ್ಟ ಹಾಕುವುದಕ್ಕಾಗಿ ಬಂದೇ ಬರುತ್ತದೆ ಈ ಕಲಿಯುಗದ ಗಜ ಕೇಸರಿ. ಅಣ್ಣ, ಈ ಕೆಟ್ಟ ಸೂಳಿಯ ಮಕ್ಕಳಿಗೆ ಯಾಕೆ ನಡಿಯನ್ನ ಹೋಗೋಣ. ನಡೆಯಪ್ಪ ಹೋಗೋಣ.
ಸಮಯ ಸಾಧಿಸಿ ನಿನಗ ಈ ಭೂಮಿ ಒಳಗ ತೆಗೆದು ಜೀವಂತ ಸಮಾಧಿ ಮಾಡಿದಾಗಲೇ ಈ ರೌಡಿ ರಾಜನಿಗೆ ಮನಸ್ಸಿಗೆ ತೃಪ್ತಿ. ಹೋಗು ಗಜೇಂದ್ರ, ಹೋಗು. ಇದನ್ನೆಲ್ಲವನ್ನು ನಾನು ತಗ್ಗಿಸಿಕೊಳ್ಳದೆ ಹೋದ್ರ ಈ ರೈತಿನ ರಾಜ್ಯದಾಗ ಅಪ್ಪರಿಸಿದ ಕಾರಣಾಗ್ನಿ ಅಲ್ಲ. ಹೋಗು ಗಜೇಂದ್ರ, ಹೋಗು. ಈ ಸೇಡಿನ ಪ್ರತಿಕಾರವನ್ನು ನಾನು ತೀರಿಸಿಕೊಳ್ಳಬೇಕಾದರೆ ನಾಳೆ ಆ ಸೂರ್ಯ ಮುಳುಗೋದರೊಳಗಾಗಿ ನಿನ್ನ ಹೆಂಡತಿಯ ಶೀಲ ಹರಡ ಅಂದಾಗ ತೀರುವುದು ಈ ಗೌಡನ ಹಾಟ. ನಂತರ ಹಾರಿ ಹೋಗುವುದು ನಿನ್ನ ಗತ. ಏ ಸಟೆ, ನಡೆ ಹೋಗೋಣ. ಒಳಗೆ ಪ್ಲಾನ್ ಮಾಡಿ ಖಳನಾಯಕ ಪಾತ್ರದ ರೌಡಿ ರಾಜನ ಪಾತ್ರಕ್ಕೆ ಬೆಳವಣಿಗೆ ಗೆಳೆಯರ ಬಳಗದಿಂದ 5,001 ರೂಪಾಯಿನ ಕೊಡ ಮಾಡಲಿದ್ದಾರೆ. ಅವರು ಸ್ವತಃ ಪಾತ್ರಧಾರಿ ಬಂದು ಸ್ವೀಕಾರ ಮಾಡಬೇಕು. ರಾಜು ಅತ್ತಾರ್, ರೌಡಿ ರಾಜನ ಪಾತ್ರದ ರಾಜು ಅತ್ತಾರ್ ಅವರಿಗೆ. ಬೆಳವಣಿಗೆಯ ಗೆಳೆಯರ ಬಳಗದಿಂದ 5,001 ರೂಪಾಯಿ. ಇಲ್ಲೇ ಈ ಗೌಡನ ಪಾತ್ರ ಮಾಡಿದವರಿಗೆ ಅಪ್ಪನಗೌಡ ಪೊಲೀಸ್ ಪಾಟೀಲ್ ಸಾಕಿನ ಗುಲ್ಬರ್ಗ ಇವರು ಒಂದು ತೊಲೆ ಬಂಗಾರ ಚೈನನ್ನು ಕೊಟ್ಟಿರ್ತಾರೆ. ಹಾಗೇನೆ ಮಹೇಶ್ ಎಲಿಗಾರ್ ನರಗುಂದ ಇವರು ಸಹಿತ ಒಂದು ತೊಲೆ ಬಂಗಾರದ ಉಂಗುರವನ್ನು ಕೊಟ್ಟಿರ್ತಾರೆ. ಮತ್ತು ಶಿವನಗೌಡ ಮುದಿಗೌಡ್ರು ಸಾಕಿನ ಅಮರಗೌಡ ಇವರು 1,001 ರೂಪಾಯಿಯನ್ನ, ಹಾಗೂ ಮಹಾದೇವಪ್ಪ ಕೋಟಿ ಇವರು ಸಹಿತ 1,001 ರೂಪಾಯಿಗಳನ್ನ ಅಕ್ಕಿ ಸಾಗರದವರು ಇದು ಕೊಟ್ಟಿರ್ತಾರೆ. ಆದ್ರಿಂದ ಗೌಡನ ಪಾತ್ರ ಮಾಡಿರ್ತಕ್ಕಂಥ ಒಂದು ಪಾತ್ರಧಾರಿ ಬಂದು ಇವುಗಳನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಈ ಬಂಗಾರ ಅಂದ್ರೆ ಬಹಳ ಜವಾಬ್ದಾರಿ ಕೆಲಸ, ಲಘು ಬರೀ. ನಮ್ಮ ಬೀಗರಾದಂಥ ಅಪ್ಪೇರಗೌಡ ಪೊಲೀಸ್ ಪಾಟೀಲ್ ಗುಲ್ಬರ್ಗದವರು 1 ತೊಲೆ ಬಂಗಾರನ್ನು ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಅಕ್ಕ ಹಾಗೂ ನನ್ನ ಮಾವದಂತ ನರಗುಂದವರು ಅರ್ಧ ತೊಲೆ ಉಂಗುರವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಅಮ್ಮರುಗಳ ನನ್ನ ಅಳಿಯರಲ್ಲಂತ ಶಿವನಗೌಡ ಮುದಗೌಡ ಅವರು 1,000 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಅಕ್ಕಿ ಸಾಗರ್ ಮಾದೇವಪ್ಪ ಕೋಟಿಯವರು ಕೂಡ ನನಗೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಆಭಾರಿಯಾಗಿರುತ್ತೇನೆ. ರೌಡಿ ರಾಜ ಪಾತ್ರದ ರಾಜು ಅತ್ತಾರ್ ಅವರಿಗೆ ಕೂಡ 5,001 ರೂಪಾಯಿನ ಬೆಳವಣಿಗೆ ಗೆಳೆಯರ ಬಳಗದಿಂದ ಅವರು ಕೂಡ ಕೊಡ ಮಾಡಲಿದ್ದಾರೆ. ಲಾಲ್ ಸಾಬ್ ಅತ್ತಾರ್ ಅವ್ರಿಗೂ ನಾನು ತುಂಬಾ ಆಭರಣವಾಗಿದ್ದೇನೆ. ಧನ್ಯವಾದಗಳು. ಬಾಳ ಹೆಚ್ಚಾತ್ ನೋಡ್ರಿ ನನ್ನ ಹೋರಿ ಕಾಟ.
ಶೇಂಗಾ ಒಟ್ಟು ತಿನ್ನೋದು ಬಿಟ್ಟು ಬೊಂಗ ಒದರ್ದಂಗೆ ಒದರಾಕ್ ಕುಂತತ್ರಿ ನಾನು ಹೋರಿ. ಯಾಕಂದ್ರ ಹಸಿರು ಹುಲ್ಲಿಗಾಗಿ ಜೊಲ್ಲಕ್ಕೆ ಸುರಿಸುವಂತ ನಿಂತತ್ರಿ ನಾನು ಹೋರಿ. ಅಲ್ಲೇ ಈ ಕಡೆ ಒಂದು ಯಾವ್ದಪ್ಪ ಹೋರಿ ಮೇನ್ ಗಂಟು ಹೊತ್ಕೊಂಡ್ ಬರಾಕ್ ಕುಂತತಿ. ಬರ್ಲಿ ಮೇವ್ ಕಚ್ಕೊಂಡ್ ಮನೆ ಕಡೆ ಹೊಂಟ. ಬೇಕಿದೇವಲ್ಲ ಚಿನ್ನ ನಿಮ್ಮಂತ ಹರಿದ ಹುಡುಗರು ಪರ್ಕಾರ ಹಿಡಿಯೋ ಪರ್ಕಾರ. ಪರ್ಕಾರದಾಗಿನ ಪಾರ್ಲೆ ಬಿಸ್ಕೆಟ್ ನನ್ನ ಪರ್ಕಾರ ನೀ ಹಿಡಿಬೇಕಾದ್ರ ನಮ್ಮ ಅಪ್ಪನ ಪರ್ಮಿಷನ್ ಬೇಕು ನನ್ ರಾಜ. ನಿಮ್ಮ ಅಪ್ಪನ ಪರ್ಮಿಷನ್ ಯಾಕ್ಬೇಕ್ಲಿ? ನಂದು ನಿಂದು ಮನಸ್ಸು ಒಂದ ಐತಂದ್ಮೇಲೆ ಇನ್ಯಾರ್ದಂಜಿಕೆ ನೀವು ಅಂದ್ರ ಇವತ್ತ ಮಾಡೋಣ ಫಸ್ಟ್ ನೈಟ್. ಹೋಗೋ ಜಪ್ಪಾರ ಹೋಗೋ. ನಿನ್ನ ಫಸ್ಟ್ ನೈಟ್ನ ಬೇಡ ಲಾಸ್ಟ್ ನೈಟ್ನು ಬೇಡ. ಸರಿ ದಾರಿ ಬಿಡು ನಾವು ಹೋಗ್ಬೇಕು ದೌಡ. ಹೋಗಬಾರ್ದು ನನ್ನ ಮಾತ್ನಾಗ ಮರಳು ಮಾಡಿ ಹೋದ್ರ ಬರುದಿಲ್ಲ ನೀವು ಹೊಳ್ಳಿ ಅನ್ನಂಗ ಯಾರು ಹೊಲಕ್ಕ ಮೇವಿಗೆ ಹೋಯ್ತಿ ನನ್ನ ಕಳ್ಳಿ? ಯಾರ ಹೊಲಕ್ಕ ಯಾಕೆ ಹೋಗ್ಲೋ? ನನ್ ರಣದೀರ ಸಂಜು ಇದ್ದ ನನ್ನ ಬಾಜುಕ ಶಿವರ ಅವ ಮಾಡಿ ಕಳ್ಸಣ್ಣ ನನ್ನ ಪೂರ. ಆ ಸಂಜೆ ಮಗ ಮಾಡಿ ಕಳ್ಸ್ಯಾಣ. ಹೋಯ್ತು ಯಪ್ಪ, ನನ್ನ ಮಾನ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು, ಇನ್ನೇನು ಉಳಿತೇನೆ ಅಂತೇನೆ. ನೀ ಸಣ್ಣಾಗಿರ್ತೆ ಸಲಿಗಿಂದ ಸಾಲಿಗೆ ಕರ್ಕೊಂಡು ಹೋಗ್ತಿದ್ನಲ್ಲಿ ನನ್ನ ಸೇವಂತಿ. ನಿನ್ನ ಸುಂಬಳ ತಗದ ಬೆಣ್ಣಿ ರೊಟ್ಟಿ ಮಾಡಿ ತಿನ್ನಿಸ್ತಿದ್ನಲ್ಲಿ ನನ್ನ ಬಂಗಾರಿ. ನಿನಗೆ ಹಂಗ ನೀ ಸಾಲಿಗೆ ಬರಲ್ಲ ಅಂದ್ರೆ ಸಾಕು, ನನ್ನ ಹೀರೋ ಸೈಕಲ್ ಕುಂದಿಸ್ಕೊಂಡು ಸಾಲಿ ನೋಡಿ ಸರ್ಕಸ್ ಮಾಡ್ತಿದ್ನಲ್ಲಿ ನನ್ನ ಸೇವಂತಿ. ನಿನಗೆ ಹಂಗಾರ ಮರೆಯೋಂಗ ಆತಲೇ ನನ್ನ ಮದನಾರಿ. ಪರದೇಶಿ ಹೊಳೆ ಪರದೇಶಿ ಅಲ್ಲ ಹಿಂಗ್ಯಾಕತ್ತಿ ಸತ್ತರಂಗ. ಅಲ್ಲೇ ಆ ಸಂಜೆ ಮಗ ನಿನ್ನ ಕಬ್ನ್ಯಾಗ ಕರ್ಕೊಂಡು ಹೋಗಿ ಮಾಡಿ ಕಳಿಸ್ಯಾಣ ಅಂದ್ರ ಅಳೋದು ಬಿಟ್ಟು ನಗಾಕಾಗತ್ತೆ ನಿಮ್ಮ ಮೌನ. ಲವ್ ಏನ್ ಮಾಡ್ತು ನೋದ್ದೇವಿನ್ ಅಂತವನ ನನ್ನ ಆಕಳಿಗೆ ಮೇವು ಮಾಡಿ ಕೊಟ್ಟನ್ನ ಅಷ್ಟಕ್ಕ ಸಂಶಯ ಮಾಡಿ ಯಾಕಂತೀಯೋ ಪರದೇಶಿ? ಹಂಗಾದ್ರ ಆ ಸಂಜೆ ನಿನ್ನ ಏನು ಮಾಡಿಲ್ಲ ನನ್ನ ಚಿನ್ನ? ಆ ಸಂಜು ನನ್ನ ಏನು ಮಾಡಿಲ್ಲ ನನ್ ರಣ್ಣ. ಈ ನಿನ್ನ ಮಾತು ಕೇಳಿ ಈಗ ಆತ್ಮಲ್ಲಿ ನನಗೆ ಸಮಾಧಾನ. ಹಾಗಾದ್ರ ನನ್ನ ಪ್ರೀತಿಗೆ ನೀನೇ ಕೊಡು ಬಹುಮಾನ. ನಾ ಕೊಡುವೆ ನಿನಗೊಂದು ಬಂಗಾರ ಚೈನ. ಹಾಡಿ ಹರಿಸಿದರೆ ಆಗುವುದು ನನಗೆ ಸಮಾಧಾನ. ಹಾಗಾದ್ರ ಶುರು ಮಾಡ ಗಾನ ಭಜನ. ಹಿಂದಿಂದ ತಿರುಗೇನ ಸೊರಗೇನ ಅಷ್ಟೊಂದು ಸಕ್ಕೀನ ಅಷ್ಟೊಂದು ಸಕ್ಕೇನ. ಏನು ಗೊತ್ತಿಲ್ಲ ನಿನಗ? ಒಂದ್ ತೊಲಿ ಬಂಗಾರ ಸಾಕು. ನಿನಗೇನ ಬಂಗಾರದೇನ ನಿನಗೇನ ಬಂಗಾರದೇನ ನಿನಗೇನು ಬಂಗಾರ
ನನ್ನನ್ನು ಜೈಲಿಗೆ ಕಳಿಸಿ ಕೇಕೆ ಹಾಕಿ ನಗುತ್ತೇನಿದೆ ಹಲಕಟ್ಟ ಸೂಳಿಯ ಮಗನೇ. ನನ್ನಂತ ರೌಳಿಗೆ ನೀನು ಮೋಸದ ಬಲಿಯನ್ನು ಬೀಸಿದ ಸೇರಿಗಾಗಿ ನಾಳೆ ನಿನ್ನ ತಂಗಿಗೆ ನಾನು ತೋರಿಸಿದೆ ನಿನಗ ಸಾವಿನ ಹಾದಿ. ನೀನು ಮಾಡಿದ ಅನ್ಯಾಯದ ಪುಟಗಳನ್ನು ಒಂದೊಂದು ತಿರುವೆ ಹಾಕಿದರೆ ನಂಜೇಗೌಡ ನನ್ನ ಮೈಯಲ್ಲದ ಆಕ್ರೋಶದ ಜ್ವಾಲೆ ಉಕ್ಕಿ ಹರಿಯುತ್ತದೆ. ಲೇ ಸ್ವಚ್ಛಿನ ನಂಜೇಗೌಡ, ಕೊಂಡವನ ಆಸ್ತಿಗೆ ಕೈ ಹಾಕಿ ನಾವೇ ಕದಿಮರನ್ನು ಕಾಲು ಕೆದರಿ ನಿಂತಿರುವ ಸೂರ್ಯ ಮಕ್ಕಳನ್ನು ಮೆಟ್ಟಿಸಿರಲು ಬಂದಿದ್ದಾನೆ ಈ ರೊಚ್ಚಿ ಜಗ್ಗ ರಾಜ ವಿಕ್ರಮ.
ಏ ಧರ್ಮರಾಜ್, ಯಾರು? ಓಹೋ, ನೀವಾ? ಎಸ್ ಸರೋಜಾ, ನಾನೇ ಈ ಊರಿನ ಗರ್ಭ ಶ್ರೀಮಂತ ನಂಜೇಗೌಡ. ಹೇ, ಅಂದಾಗೆ ನಿನ್ನ ಗಂಡ ನಿನ್ನ ಮಾವ ಮನೆಯಲ್ಲಿಲ್ಲವೇ? ಎಲ್ಲಿ ಹೋಗಿದ್ದಾರೆ? ಇಲ್ಲ, ಇದೇ ತಾನೇ ಹೊರಗಡೆ ಹೋದ್ರು. ಬನ್ನಿ ಗೌಡ್ರೆ, ಕೂತ್ಕೊಂಡು ಮಾತಾಡಿ. ಏ ಸರೋಜಾ, ಕುಳಿತುಕೊಂಡು ಮಾತನಾಡುವುದು ಏನಿದೆ ಸರೋಜಾ? ಕುಳಿತುಕೊಂಡು ಮಾತನಾಡುವುದು ಏನಿದೆ? ನೀ ಹೂ ಅಂದರೆ ನಿನ್ನ ಹೂ ಮಂಚದ ಮೇಲೆ ಮಲಗಿಕೊಂಡು ಮಾತನಾಡಬೇಕೆಂಬುದೇ ನನ್ನ ಆಸೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಸದ್ದಿಲ್ಲದೆ ಈ ಮನೆಯಲ್ಲಿ ಗೆದ್ದಲ ಉಳಿದಂತೆ ಬಂದು ನಿನ್ನ ಪ್ರೀತಿಯ ಅರಮನೆ ಕಟ್ಟಲೇಬೇಕೆಂಬ ಕಾಲಿಟ್ಟ ಈ ಖಳನಾಯಕನ ಅರ್ಥ ನಿನಗೆ ತಿಳಿಯದಿದ್ದರೆ ನೀನು ಹೆಣ್ಣಾಗಿ ಈ ಭೂಮಿ ಮೇಲೆ ಹುಟ್ಟಿದೆ ವ್ಯರ್ಥ. ಲೋ ಕಾಮುಕ, ನನ್ನ ಪ್ರೀತಿಯ ಅರಮನೆ ಕಟ್ಟಲು ಬಂದ ಗೆದ್ದಲು ಹುಳುವಾಗ ನೀನಾಗಿದ್ರೆ ನನ್ನ ಗಂಡ ಬಂದು ನೀನ ರುಂಡ ಹಾರಿಸಿದ ಮರಿಬೇಡ ನೀನು. ಗಂಡ ಅವನೇ ನಿನ್ನ ಗಂಡ. ಹೇ, ನಾನೇ ಈ ಬ್ರಹ್ಮಾಂಡಕ್ಕೆ ಪುಂಡ ಪ್ರಚಂಡನಾಗಿರುವಾಗ ನಿನ್ನ ಗಂಡನನ್ನು ರುಂಡವನ್ನು ತೆಗೆದು ನಿನ್ನಂತ ಗರೆತೀರಿಗೆ ನಾನು ಮಿಂಡನಾಗದಿದ್ದರೆ ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ. ಸಾವಿರ ಮಂದಿ ನಡುವೆ ಸಪ್ತಪದಿ ತುಳಿದು ನನ್ನ ಕೊಳಿಗೆ ತಾಳಿ ಕಟ್ಟಿದ ಗಂಡನಿರುವಾಗ ನೀನು ಮಿಂಡರಾಗಿ ಮುಂದೆ ಬಂದ್ರೆ ನನ್ನ ಗಂಡ ಗಜೇಂದ್ರ ಬಂದು ನಿನ್ನ ರುಂಡು ಹಾರಿಸ್ತಾರೆ ಬರೀ ಹತ್ರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ರುಂಡ ಹಾರಿಸಲು ಬಂದ ನಿನ್ನ ಗಂಡನಿಗೆ ಗುಂಡು ಹಾಕುವ ಗಂಡುಗಳಿನೇನ? ಬಾ ಬಾ ಬಾ, ಸುಮ್ಮನೆ ನನ್ನವಳಾಗಿ ಸುಖ ನೀಡು ಬಾ. ಕೈ ಬಿಡೋ ಮಧುವಂದ, ನಿಮ್ಮಂತ ಕಲಿಯುವ ಗ್ರಾಮಕರಿಗೆ ಮೈ ಸುಖ ಕೊಡೋದಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಸುಮ್ಮನೆ ಬಂದ ದಾರಿಗೆ ಸೊಂಕಬಲಂತ ಹೊರಟೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸರೋಜಾ, ಹೊರಟು ಹೋಗಲು ಬಂದಿಲ್ಲ. ನನ್ನ ಕಣ್ಣೋಟದಲ್ಲಿ ಕಂಗೊಳಿಸುತ್ತಿರುವ ಈ ನಿನ್ನ ರೂಪವನ್ನು ಮೆಚ್ಚಿ ಇಂದು ನಿನ್ನ ಶೀಲದ ಬುದ್ಧಿಯನ್ನು ಬಿಚ್ಚಿ ಕಚ್ಚಿ ಸವಿಲೇಬೇಕೆಂಬ ಬಂದಿದ್ದರೆ ಈ ಶರ ವೇಗದ ಸರ್ದಾರ. ಸರ್ದಾರ ನಾನೇ ಇಂದ ದ್ರೌಪದಿ ಮೇಲೆ ಮನಸ್ಸು ಮಾಡ್ದ ಆ ಕೀಚಕನ ಗತಿ ಅಂತ ಸ್ವಲ್ಪ ನೋಡು. ಮೇನಕೆ ಮೇಲೆ ಮನಸ್ಸು ಮಾಡ್ದ ಆ ಬೆಸ್ಪಾಸನ ಗತಿ ಏನಂತ ಸ್ವಲ್ಪ ವಿಚಾರ ಮಾಡಿ ನೋಡು. ಆದರಂತೆ ಈ ಗಂಡನ ಗತಿಯ ಸೀರೆ ಬುತ್ತಿಯನ್ನು ಬಿಚ್ಚಲು ಬಂದಿದ್ದಾರೆ. ಕೊಚ್ಚಿ ಹಾಕುತ್ತಾರೆ ಸಮಾಜದ ವೀರ ಗರ್ತಿಯರು. ನಿನಗೊಂದು ವೀರ ಗರಿತಿಯರು ಕತೆ ಕೇಳುತ್ತದೆ ಹೇಳು ಇಲ್ಲಿ. ತವರು ಮನೆಯಲ್ಲಿದ್ದ ಮಾಡಿದ ಮಿಂಡ ಗಂಡನ ಮನೆಗೆ ಬಂದಾಗ ಅತ್ತೆಯನ್ನು ಹಾಲು ತರಲಿಕ್ಕೆ ಕಳಿಸಿ ಗಂಡನನ್ನು ಸಕ್ಕರೆ ತರ ಏರು ಹೇಳಿ ಮಿಂಡನ ಜೊತೆ ಸರ್ಸ ಮಾಡುತ್ತಿರಲಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಸರೋಜಾ, ಅಷ್ಟೇ ಅಲ್ಲ, ರೊಚ್ಚಿಗಿದ್ದ ರಾವಣ ಸೀತೆಯನ್ನು ಹೊತ್ತು ಒಯ್ಯುವಾಗ ಎಲ್ಲಿ ಹೋಗಿದ್ದರು ನಿನ್ನ ವೀರ ಗಣತಿರು? ಸಾವಿರ ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿ ಅಡಗಿದರು ಓ ನಿನ್ನ ವೀರ ಗಣತಿಯರು? ಸರೋಜಾ, ಮಾತಿಗೆ ಮಾತು ಬೆಳೆಸದೆ ನನ್ನವಳಾಗಿ ಸುಖ ನೀಡಬಾರಲೇ ಚೆನ್ನ.
ನೋಡಿ, ಕೈ ಬಿಡಿ ನನ್ನನ್ನ. ದಯವಿಟ್ಟು ಶ್ರೀಮಂತ್ರೆ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ, ನಾನೇನು ಮಾಡ್ಬಿಡಿ, ಬಿಟ್ಟು ಬಿಡಿ ನನ್ನನ್ನ. ಏ ಸರೋಜ, ಬಿಟ್ಟು ಬಿಡುತ್ತೇನೆ. ಆದರೆ ನನ್ನ ಮಾತಿನಂತೆ ನಡೆದುಕೊಂಡ್ರೆ ಮಾತ್ರ ಬಿಡುತ್ತೇನೆ. ಈಗ ನಾನೇನ್ ಮಾಡ್ಬೇಕು ಹೇಳು ಶ್ರೀಮಂತ್ರೆ. ನೋಡು ಸರೋಜ, ಈ ಬಡತನದಲ್ಲಿ ಬಿದ್ದು ಬೆಂದು ಹೋಗುವುದಕ್ಕಿಂತ ಇಂದು ನೀನು ನನ್ನವಳಾದರೆ ಬಂಗಾರದ ಸರದಲ್ಲಿ ನಿನ್ನನ್ನು ಶೃಂಗಾರ ಮಾಡಿ ನನ್ನ ಮುದ್ದಿನ ಮಡುವೆಯನ್ನಾಗಿ ಇಟ್ಟುಕೊಳ್ಳಬಲ್ಲ ಈ ಸೌಕಾರ ಏನಂತೀಯ? ಹೌದು, ಇವರು ಹೇಳೋ ಮಾತು ಸತ್ಯವಿದೆ. ಈ ಬಡತನದಲ್ಲಿ ಬಿದ್ದು ನೊಂದು ಹೋಗೋದಕ್ಕಿಂತ ಇಂಥ ಶ್ರೀಮಂತರ ಕೈ ಹಿಡಿದು ಮನ ಬಂದಂತೆ ಹಾರಾಡಬಹುದು. ಆಗ್ಲಿ ಶ್ರೀಮಂತರೆ, ನಿಮ್ಮ ಸತ್ಯ ಆಗೋದಕ್ಕೆ ನಾನು ಶತಸಿದ್ಧ. ಆದ್ರೆ ಕೊನೆವರೆಗೂ ಕೈ ಬಿಡುವುದಿಲ್ಲ ಅನ್ನೋ ಮಾತು ಸತ್ಯ ತಾನೆ? ಏ ಸರೋಜ, ನೀನು ನಂಬಿದೆಯಲ್ಲ ಆ ದೇವರು, ಆ ದೇವರನಿಗೂ ಸತ್ಯ ಸರೋಜ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸರಿ, ಹಾಗಾದ್ರೆ ನೀವೇ ಅಲ್ವೇ ನನ್ನ ಬಾಳಿಗೆ ಬೆಳಕು ನೀಡುವ ಚಂದಿರ? ಹಾಗಾದರೆ ಈ ಚಂದ್ರನ ಜೊತೆ ಹಾಯಾಗಿ ಹಾಡಿ ಕುಣಿಬಾರದು ಬೇಕೆ ನನ್ನ ಚೆಲುವೆ?
ಕೆಲಸ ಮಾಡಿದೆ? ನನ್ನ ತಮ್ಮನ ಹೆಂಡತಿ ಗರತಿಯಾಗುತ್ತಾಳಂತೆ ಕೈ ಆಳೆಯಾಗಿ ಮತ್ತೊಬ್ಬರ ತೋಳತೆಕ್ಕಿ ಬಿಗಿದಪ್ಪಿಕೊಂಡಿರುವ ಸೂಳೆ ನೀನು. ಮರ್ಯಾದೆ ಹತ್ತದಿ ಮಾತಲ್ಲಿ ಸ್ವಲ್ಪ ಮಿತಿ ಇರ್ಲಿ. ನಾನೇನು ಸೋಳೆ ಅಲ್ಲ. ಏನೇ ಹಾದಿ ಬಿಟ್ಟ ಹಾದರದ ಹೆಣ್ಣಿ ದೇವರತ್ತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರೆಚಿ ಈ ಊರ ನಂಜೇಗೌಡನ ಜೊತೆ ನೀ ಪ್ರೀತಿ ಬೆರೆಸಿ ಸರಸ ಆಡುವುದನ್ನು ನಾನು ಕಣ್ಣಾರೆ ಕಂಡೆ. ನೋಡ್ ಮಾವ, ನನ್ನ ಮೇಲೆ ಸುಳ್ಳಿನ ಅಪರಾಧ ಹೊರಿಸಿ ಅಪಾಯಕ್ಕೆ ಗುರಿಯಾಗ್ಬಿಡಿ ನೀವು. ನಿನ್ನ ಹೆತ್ತ ತಾಯಿ ಮೇಲೆ ಆಡ ಮಾಡಿ ಹೇಳ್ತೀನಿ, ನಾನಂತವಳಲ್ಲ. ಚಾರಿಣಿ ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂದರಿಗೆ ಉಣ್ಣಿ ತಿಳಿಸುವ ಸೊಳೆ ನೀನು. ನನ್ನ ಶಬ್ದವನ್ನು ಹಾನಿ ಮಾಡಿದರೆ ನಿನ್ನ ಕುತ್ತಿಗೆ ಕೊಂದು ಹಾಕಿ ಕೈ ಬಿಡವನ್ನು. ಏನಾಗಿದೆ ನಿನಗೆ? ಹುಚ್ಚು ಹಿಡಿದೆ ತಮ್ಮ ನನಗೆ ಹುಚ್ಚು ಹಿಡಿದಿದೆ. ಬನ್ರಿ, ನೀವು ಬರ್ದೇ ಇದ್ರೆ ನನ್ನ ಸೀರೆ ಎಲ್ಲ ಹಾಳಾಗಿ ಹೋಗ್ತಿದ್ರಿ. ಸರೋಜ, ಏನು ಹೇಳುತ್ತಿರುವೆ ನೀನು? ಹೇಳುದೇನ್ ಬಂತ್ರಿ? ನೀವೇ ಬಂದು ಕಣ್ತುಂಬ ಎಲ್ಲ ನೋಡಿದ್ರಲ್ಲ ನಿಮ್ಮನ್ನ ಮಾಡೋ ಹೊಸ ಕೆಲಸನ. ಅಣ್ಣ, ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಕಣ್ಣಿಟ್ಟು ಅಣ್ಣ, ಎಷ್ಟು ದಿನದಿಂದ ಸಂಚು ಮಾಡಿ ಹೊಂಚು ಹಾಕುತ್ತಿದ್ದೆ ನನ್ನ ಇಲ್ಲ ತಪ್ಪ ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟುಕ ನಾನಲ್ಲ ತಪ್ಪ, ನಾನಲ್ಲ. ಮಾಡೋ ಪ್ರಯತ್ನ ಎಲ್ಲ ಮಾಡಿ ಈಗ ಅಂತದೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣ. ಇಲ್ಲ ತಾಯಿ ಇಲ್ಲ. ಸುಳ್ಳು ಹೇಳಿ ನಮ್ಮಿಬ್ಬರ ಕರುಳು ಸಂಬಂಧ ಹರಿಸಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಕಣ್ಣಿಟ್ಟಿಯೋ ಅಂದೆ ಹರಿದು ಹೋಯಿತು ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಸಂಬಂಧ. ಇಂದಿನಿಂದ ನೀನು ನನ್ನ ಅಣ್ಣನಲ್ಲ, ನಾನು ನಿನ್ನ ತಮ್ಮನಲ್ಲ. ಹೊರಟು ಹೋಗಲಿಲ್ಲ. ಹೊರಟು ಹೋಗುತ್ತೇನೆ ತಮ್ಮ, ಹೊರಟು ಹೋಗುತ್ತೇನೆ. ಆದರೆ ಒಂದು ಮಾತು ನೆನಪಿನಲ್ಲಿಟ್ಟುಕೋ, ಇವಳು ನಮ್ಮ ಮನೆ ಬೆಳಗನ್ನು ಬಂದ ಜ್ಯೋತಿ ಅಲ್ಲಪ್ಪ, ಇವಳ ಮೋಸ ಕಾಮತಿ. ನಾನೇನ್ರಿ ಮೋಸ ಮಾಡಿದ್ದೀನಿ? ನಿಮ್ಮ ತಮ್ಮನನ್ನು ಮನ್ಸಾರು ಪ್ರೀತಿ ಮಾಡಿದೆ, ನನ್ನ ಹೆಸರಿದ 10 ಎಕರೆ ಜಮೀನು ತೆಗೆದುಕೊಂಡು ಮದುವೆಯಾಗಿ ಮನೆಗೆ ಬಂದಿದ್ದೀನಿ. ಬೆಂಕಿ ಹತ್ತು ಆಳಿಂದ 10 ಎಕರೆ ಜಮೀನಿಗೆ ನನ್ನ ತಂದೆ ಗಳಿಸಿದ 2 ಎಕರೆ ಜಮೀನು ಅಷ್ಟೇ ಸಾಕು. ತಮ್ಮ, ಇವಳೇನು ಮಾಡಿದ್ದಾಳೆ ಗೊತ್ತಾ? ಈ ಊರ ನಂಜೇಗೌಡನ ಜೊತೆ ಚಕ್ಕೊಂಡು ಆಡುತ್ತಿದ್ದಳು ಈ ನಿನ್ನ ಹೆಂಡತಿ. ನೀತಿ ಕೆಟ್ಟವನೇ, ನೀನು ಮಾಡಿದ ತಪ್ಪನ್ನು ಮುಚ್ಚಿಡೋದಕ್ಕಾಗಿ ಪಾಪ ಆ ನಂಜೇಗೌಡನ ತಪ್ಪೋಸ್ಕರ ನಾಚಿಕೆ ಆಗೋದಿಲ್ವಾ ನಿನ್ನ ಜನ್ಮಕ್ಕೆ? ಏನೇ ಹಾದಿ ಬಿಟ್ಟ ಹಾದರದ ಹೆಣ್ಣೆ, ನೀನು ಮಾಡಿದ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಸುಳ್ಳು ಅಪರಾಧ ಹೊರಿಸಬೇಡ ತಮ್ಮ. ಮೊದಲು ಇವುಗಳನ್ನು ಮನೆಯಿಂದ ಹೊರಡುಕು. ಲೇ ಧರ್ಮರಾಜ್, ದೇವರಂತ ನನ್ನ ಹೆಂಡತಿಗೆ ಇಲ್ಲ ಸಲ್ಲದ ಅಪರಾಧವನ್ನು ಹೊರಿಸಬೇಡ. ಮೊದಲು ದಾಟು ನನ್ನ ಮನೆಯಿಂದ. ಇದೇ ಚಿಕ್ಕಪ್ಪ ಮನೆಯಲ್ಲಿ ಕದನ. ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಕುಮಾರ ನಿನ್ನ ತಂದೆ ಮನೆ ಬಿಟ್ಟು ಹೋಗಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ಮಾಡಿದ್ದಾರೆ? ನಿನ್ನ ಚಿಕ್ಕ ಮನೆ ಜೊತೆ ಸರಸ ಮಾಡುತ್ತಿದ್ದಾನೆ ಈ ನಿನ್ನ ನೀಚ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳುವ ಮಾತು ಸತ್ಯವೇ? ಸುಳ್ಳು ಕಮ್ಮ, ಸುಳ್ಳು. ನಿನ್ನ ಚಿಕ್ಕಮ್ಮ ನನ್ನ ಮೇಲೆ ಸುಳ್ಳು ಅಪರಾಧ ಹೊರಿಸಿ
ಬಳಸಿ ಸುಳ್ಳು ಅಪವಾದ ಹೊರಸಿ ನಮ್ಮಿಬ್ಬರ ಕರುಳು ಸಂಬಂಧವನ್ನು ಹರಿದು ಹಾಕುತ್ತಿದ್ದಾಳೆ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಬಹು ದೂರ ಹೋಗಿ ಜೀವನ ಸಾಗಿಸಲು ನಡೆಕದ. ಮತ್ತೆ ಮುಖ ನೋಡ್ತಾ ನಿಂತ್ಬಿಟ್ರಿ. ಹೊರಬರ್ರಿ ನನ್ನ ಮನೆಯಿಂದ ಆಚೆ. ನಡೆಕದ ನಡೆ, ಎಲ್ಲಿಗಾದರೂ ಬಹು ದೂರ ಹೋಗೋಣ. ಮೊದಲು ಹೊರಟು ಹೋಗಿ ಇಲ್ಲಿಂದ. ಒಂದು ಕ್ಷಣವು ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ. ಹೋಗುವ ಮುನ್ನ ಸ್ವಲ್ಪ ಅನ್ನವಿದ್ದರೆ ಕೊಡ್ತೀಯ ಚಿಕ್ಕಮ್ಮ, ತಿಂದು ಹೋಗುತ್ತೇವೆ. ಹೊಟ್ಟೆ ಹಸಿದ್ರೆ ದಾರಿಲಿ ಹೋಗಿ ಮಣ್ಣು ತಿನ್ನು. ನಮ್ಮ ಮನೇಲಿ ಅನ್ನ ಇಲ್ಲ. ಅಷ್ಟು ಹೊಟ್ಟೆ ಹಸಿದ್ರೆ ನಾಯಿಗೆ ಹಾಕಿದ ತಾಟಲ್ಲಿ ಸ್ವಲ್ಪ ಅನ್ನ ಮಿಕ್ಕಿದೆ, ತಿಂದು ಹೋಗುವಂತೆ ತಾಳು. ನನ್ನ ತಾಯಿ ಇದ್ದರೆ ನನಗಿಂತ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ತಾಯಿಯನ್ನು ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆಯನ್ನು ನೋಡಿದರೆ ರೋಡಿನಲ್ಲಿ ಭಿಕ್ಷೆ ಬೀಳುವಂತಾಗಿದೆ ನಮ್ಮ ಪರಿಸ್ಥಿತಿ. ನಡೆ ಕಂದ ನಡೆ, ತುತ್ತು ಕೂಲಿಗೆ ಗತಿ ಇಲ್ಲದಂತಾಯಿತು ನಮ್ಮಿಬ್ಬರ ಜೀವನ. ಸಾಕು, ನಿಲ್ಲಿಸು ನಿನ್ನ ಸಂಕಟದ ಕಪಟ ನಾಟಕವನ್ನು. ಮೊದಲು ನನ್ನ ಮನೆ ಬಿಟ್ಟು ದಾಟು ನೀನು. ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವಿಬ್ಬರ ಸಂತೋಷದಿಂದ ಈ ಮನೆಯಲ್ಲಿ ಕಾಲ ಕಳೆಯಿರಿ. ನಾವು ಎಲ್ಲಿಯಾದರೂ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತೇವೆ. ಯಾಕೋ ನನ್ನ ಮನಸ್ಸೇ ಸರಿಯಿಲ್ಲ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರುತ್ತೇನೆ. ಏನ್ರಿ, ಹೋಗೋದಕ್ಕಿಂತ ಮುಂಚಿತವಾಗಿ ಈ ನಿಮ್ಮ ಪ್ರೀತಿಯ ಹೆಣ್ಣತಿಗೆ ಕೆನ್ನೆಗೊಂದು ಮುತ್ತು ಕೊಟ್ಟು ಹಾಡು ಹೋಗ್ಬಾರ್ದೇನ್ರಿ? ಬೇಡ ಸರೋಜ, ಬೇಡ. ಯಾಕೋ ನನ್ನ ಮನಸ್ಸೇ ಸರಿಯಿಲ್ಲ. ನಿಮ್ ಮನಸ್ಸನ್ನ ಹೇಗ್ ಸರಿಪಡಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು. ಬನ್ನಿ ರಾಜ. ಜೊತೆಯಾಗಿ
ಅಲ್ಲಿ ಬಿಸಿ 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 ಅಡಿಗೆ ಮಾಡಿದ್ರಿ, ಊಟ ಮಾಡಿದಂತೆ ಒಳಗೆ ಬನ್ನಿ. ಆಯ್ತು ನಡೆ ಸರೋಜ, ಒಳಗಡೆ ಹೋಗೋಣ.